ನಾನು ಸಣ್ಣನಿರುವಾಗ ಶಾಲೆ ಹೋಗ್ತಾ ಇದ್ದೆ. ಹ್ಮ್. ಶಾಲೆ ಹೋಗುವಾಗ ಅಕ್ಕ ನಾನು ಒಟ್ಟೆ ಶಾಲೆ ಹೋಗ್ತಿತ್ತು. ಓಹೋ. ಅವಾಗ ಅಕ್ಕ ಶಾಲೆ ಬಿಟ್ಟಳು. ಹ್ಮ್. ನಂಗೆ ಬಾರಿ ಬೇಸರ ಆಯ್ತು. ಹ್ಮ್. ಒಂದು ದಿನ ಇಡೀ ಸಂಜೆ ತನಕ ಶಾಲೆ ಬಿಡುವ ತನಕ ಹತ್ತಿದ್ದೆ ಶಾಲೆಯಲ್ಲಿ. ಅಕ್ಕ ಶಾಲೆ ಬಿಟ್ಲಂತ. ನಾವೊಬ್ಬನೇ ಹೋಗುದಂತೇಳಿ. ಅಕ್ಕ ಎಷ್ಟನೇ ಕ್ಲಾಸಿಗೆ ಬಿಟ್ರು ಶಾಲೆ? ಅವ್ರು 7ನೇ ಕ್ಲಾಸ್. 2ನೇ ವರ್ಷ ನನಗೆ ತಿದ್ದಿದ್ದು ಅಂತ ಹೇಳಿದ್ರೆ ರಮೇಶ್ ಭಂಡಾರ್. ಓಹೋ. ಅವ್ರದ್ದು ನಿತ್ವೇಷ, ನಂದು ನಿತ್ವೇಷ. ರಮೇಶ್ ಭಂಡಾರ್ ನಾನು ಹಾಸಿಗಾರಿದ್ರಲ್ಲ, ಹಾಸಿಗಾರ ಅವರು ನಾನು ನಿತ್ವೇಷ. ಮೂಲ್ಕಿ ಅವರು ನಿಮ್ಗೆ ಹೇಳಿಕೊಟ್ರೆ? ಅವ್ರ ರಂಗದಲ್ಲಿ ನಾವು ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೊಸ ವಾರ, ಹೊಸ ಅತಿಥಿ. ಇಂದು ನಮ್ಮ ಜೊತೆ ಇರತಕ್ಕಂತ ಕಲಾವಿದರು, ಹಿರಿಯ ಕಲಾವಿದರು, ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ತೊಡಗಿರತಕ್ಕಂಥವರು. ಅವರೇ ಉಳ್ಳೂರು ನಾರಾಯಣ ನಾಯ್ಕ ಸರ್ ಅವರು. ಈಗ ಸದ್ಯ ಕಮಲಶಿಲೆ ಮೇಳದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆಯನ್ನು ಆಡೋಣ, ಅವರ ಸಾಧನೆ ಹಾದಿಯ ಬಗ್ಗೆ ತಿಳಿಯೋಣ. ಹಾಗೆ ಅವರಿಗೆ ನಾವು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ವೇಷಧಾರಿಗಳು, ಬಹಳ ವರ್ಷ ಅದರಿಂದ ಯಕ್ಷಗಾನ ರಂಗದಲ್ಲಿ ಇದ್ದೀರಿ. ಹೌದು. ಬಹಳಷ್ಟು ಮೇಳಗಳಲ್ಲಿ ಸೇವೆ ಸಲ್ಲಿಸಿದಿರಿ. ತಮ್ಮ ಒಂದು ಬಗ್ಗೆ ತಿಳಿಯುವಂತ ಒಂದು ಕುತೂಹಲ ನಮ್ಮ ವೀಕ್ಷಕರಿಗೆ, ಹಿರಿಯ ಕಲಾವಿದರ ಬಗ್ಗೆ ತಿಳಿಯಬೇಕು ಅಂತ ಒಂದು ಕುತೂಹಲ ಬಹಳಷ್ಟಿದೆ ನಮ್ಮ ವೀಕ್ಷಕರಿಗೆ. ನಮ್ಮ ಭಾವಸ್ಪಂದನದ ವೀಕ್ಷಕರಿಗಾಗಿ ತಾವು ತಮ್ಮ ಈ ಕಲಾ ಜೀವನಕ್ಕೆ ಹೋಗುವ ಮೊದಲಿನ ಒಂದು ತಮ್ಮ ಜೀವನ ಇದೆ, ಒಂದು ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ, ತಮ್ಮ ಯಕ್ಷಗಾನ ಆಸಕ್ತಿ ಬಗ್ಗೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಇದರೆಲ್ಲ ಬಗ್ಗೆ ನಮ್ಮ ಒಂದು ವೀಕ್ಷಕರು ತಿಳಿಸಿದ್ದಾರೆ. ಬಾಲ್ಯ ಜೀವನ ಅಂತ ಹೇಳಿದ್ರೆ ಬಾಲ್ಯದಲ್ಲಿ ಅಂತ ಕಷ್ಟಪಟ್ಟವನಲ್ಲ ನಾನು. ಸುಖ ಜೀವನದಲ್ಲೇ ಇದ್ದವ. ಶಾಲೆ ಹೋಗುವಾಗ್ಲು ಬಡತನ ಇಲ್ಲೋ ಕಡೆ ಬಡತನ ಇದ್ದಿತ್ತು. ಊಟಕ್ಕೇನು ತೊಂದ್ರೆ ಆಗಿಲ್ಲ ಬಾಲ್ಯದಲ್ಲಿ. ಅಪ್ಪ ಅಮ್ಮ, ಅಪ್ಪನ ಹೆಸರೇನು? ಸೀನ ನಾಯ್ಕ ಅಂತೇಳಿ, ಅಮ್ಮ ಕಮಲ್ ನಾಯ್ಕ ಅಂತ. ಏನ್ ಮಾಡ್ತಿದ್ರು ಅವರು? ಅಪ್ಪ ಈ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಆಮೇಲೆ ಅಣ್ಣ ಒಬ್ಬರಿದ್ರು, ಅಣ್ಣನೂ ಹಾಗೆ ಅವರು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು. ಅಕ್ಕ ಮತ್ತೆ ಅಕ್ಕನೂ ಹಾಗೆ ಕೂಲಿ. ಅಣ್ಣನ ಹೆಸರು ಗೋವಿಂದ ನಾಯ್ಕ ಅಂತೇಳಿ. ಅಕ್ಕ ಗುಲಾಬಿ. ಹೋಗುವಾಗ ನಾನು ಸಣ್ಣನಿರುವಾಗ ಶಾಲೆ ಹೋಗ್ತಾ ಇದ್ದೆ. ಶಾಲೆ ಹೋಗುವಾಗ ಅಕ್ಕ ನಾನು ಒಟ್ಟೆ ಶಾಲೆ ಹೋಗ್ತಿತ್ತು. ಅವಾಗ ಅಕ್ಕ ಶಾಲೆ ಬಿಟ್ಟಳು. ನಂಗೆ ಬಾರಿ ಬೇಸರ ಆಯ್ತು. ಒಂದು ದಿನ ಇಡೀ ಸಂಜೆ ತನಕ ಶಾಲೆ ಬಿಡುವ ತನಕ ಹತ್ತಿದ್ದೆ ಶಾಲೆಯಲ್ಲಿ. ಅಕ್ಕ ಶಾಲೆ ಬಿಟ್ಲಂತ. ನಾವೊಬ್ಬನೇ ಹೋಗುದಂತೇಳಿ. ಅಕ್ಕ ಎಷ್ಟನೇ ಕ್ಲಾಸಿಗೆ ಬಿಟ್ರು? ಅವ್ರು 7ನೇ ಕ್ಲಾಸ್ ವರೆಗೆ ಹೋಗಿದ್ರು. 7ನೇ ಕ್ಲಾಸ್ ಲಾಸ್ಟ್ ಮಾಡಿ. ನೀವು ಅವಾಗ ಸಣ್ಣವ, ನಾನು ಹೆಚ್ಚಿಗೆ 1-2ನೇ ಕ್ಲಾಸ್ ಏನು ಸಣ್ಣವ. ಅದೇ ಬೇಜಾರ. ಸಣ್ಣವನಾಗಿ 1ನೇ ಕ್ಲಾಸ್ ಬಹುಶಃ. ನಂಗೆ ಶಾಲೆ ಹೋಗ್ಲಿಕ್ಕೆ ಆಗುದ, ಶಾಲೆ ಹೋಗುದೇ ಇಲ್ಲ ಅಂತೇಳಿ ಹತ್ತದ್ ಶಾಲೆ ಬೆಳಗಿಂದ ಸಂಜೆ ತನಕ ಹತ್ತದ್ದೇ ಶಾಲೆಯಲ್ಲಿ. ಇದೊಂದು ನನ್ನ ಜೀವನ ನೆನಪು ಉಳಿಯುವಂತ. ಮೇಲೆ 7ನೇ ಕ್ಲಾಸ್ ತನಕ ಸರಾಗ ಹೋದೆ. 7ನೇ ಕ್ಲಾಸ್ ಅರ್ಧದಲ್ಲಿ ಶಾಲೆ ಬಿಟ್ಟೆ. ಶಾಲೆ ಬಿಟ್ಟೆ ಅಂದ್ರೆ ಅದು ನಮ್ಮ ಕಟಿಮೆ ಶಿವರಾಮ್ ಶೆಟ್ರು ಅಂತ ಹೇಳಿದ್ನಲ್ಲ, ಅವರು ಮಾರನಕಟ್ಟೆ ಮೇಳದಲ್ಲಿ ಇದ್ದಿದ್ರು. ಅವರು ನಮ್ಮನೆ ಹತ್ರ, ನಮ್ಮನೆ ಎದುರು ಗೆದ್ದೆಯಲ್ಲಿ ಈ ಮೇಳದ ಬಟ್ಟೆ ಎಲ್ಲ ಒಣಸಿದ್ರು. ಕಸೆಲ್ಲ ನೋಡಿ, ಕಸೆ ಸೀರೆ ಎಲ್ಲ ನೋಡಿ ನನ್ಗೆ ಮೇಳಕ್ಕೆ ಹೋಗುದಂತ ಆಸಕ್ತಿ. ಅವ್ರು ಕೇಳಿದ್ರು ಮೇಳಕ್ ಬತ್ತೆ ಗಡ ಅಂತೇಳಿ. ಹಳ್ಳಿ ವಾಸಿ ಎಲ್ಲ. 15 ವರ್ಷ 14 ವರ್ಷ 12 ವರ್ಷ 7ನೇ ಅರ್ಧ ಆಗಿತ್ತು ಅಷ್ಟೇ. 12 ವರ್ಷ ಏನು. ಮತ್ ನೀವು ಅಂದ್ರೆ ಈ ಆ ಸಮಯದಲ್ಲಿ ಈ ಶಾಲಾ ಜೀವನದಲ್ಲಿ ಸರ್ ಏನಾದ್ರು ಸಾಂಸ್ಕೃತಿಕದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರ? ಇಲ್ಲ ಇಲ್ಲ, ಯಾವುದಿಲ್ಲ. ಯಾವುದಿಲ್ಲ. ಮತ್ತೆ ಅವ್ರು ಹೇಳಿದ್ರಿಂದಲೇ ಆಸಕ್ತಿ ಬಂತು. ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ. ನೋಡ್ಲಿಕ್ಕೆ ಹೋಗ್ತಿದ್ದೆ. ಅಂದ್ರೆ ಸಿದ್ದಾಪುರದಲ್ಲೆಲ್ಲ ಆಟ ಆದ್ರೆ. ಯಾವ ಮೇಳ ಸರ್? ಅವರು ಬಿಡುಗುಂಜಿ ಮೇಳ. ನಾನು ಹೆಚ್ಚಿಗೆ ನೋಡಿದ್ದು ಬಿಡುಗುಂಜಿ, ಸಾಲಿಗ್ರಾಮ ಎರಡೇ ನಾನು ನೋಡಿದ ಆವಾಗ. ಬಿಡುಗುಂಜಿ ಮೇಳಗೆ ಸತ್ಯ ಹರಿಶ್ಚಂದ್ರ ಪ್ರಸಂಗ ಆಗಿ ಸಿದ್ದಾಪುರದ ಬೆಳಗ್ಗೆ ತನಕ ನೋಡಿ ನೆಲಸಿಟ್ಟು ಹರಿಶ್ಚಂದ್ರ. ಅದು ನೆನಪು ನಿಮ್ಗೆ? ಅದೆಲ್ಲ ಸರಿ ನೆನಪುಂಟು. ಬಾರಿ ಸಣ್ಣ ಇರುವಾಗ ಸಣ್ಣದ್ದೆ. ಮತ್ತೆ ನಿಮ್ಮ ಮನೆಯಲ್ಲಿ ಯಾರು ಯಕ್ಷಗಾನದವರು? ಇಲ್ಲ, ಹಿರಿಯವರು ಯಾರು ಇಲ್ಲ. ನೀವೇ ಪ್ರಥಮ? ನಾನೇ. ಅಲ್ಲ, ಬೇರೆ ಯಾರಿಲ್ಲ? ಇಲ್ಲ. ಅಂದ್ರೆ ಯಕ್ಷಗಾನಕ್ಕೆ ನಿಮ್ಗೆ ಸೇರ್ಲಿಕ್ಕೆ ಕಾರಣ ಬಟ್ಟೆ ನೋಡಿ, ಅದನ್ನ ನೋಡಿ ಆಸಕ್ತಿ ಬಂದ. ಶಿವರಾಮ್ ಶೆಟ್ರು ಕರ್ಕೊಂಡು ಹೋದ್ರು 1 ವರ್ಷ ಕಳವಾಡಿ ಮೇಳ ಅಂತೇಳಿ. ಇಲ್ಲಿ ಹೊಳಂದೂರು ಸಂಜು ಶೆಟ್ರು ಯಜಮಾನಕ್ಕೆ 1 ವರ್ಷ ಅಲ್ಲೇ ತಿರುಗಾಟ ಆಯ್ತು. ಆಮೇಲೆ ಮಾರನೇ ವರ್ಷ ಅವರು ಕೈ ಮಾಡ್ರು, ನಂಗೆ ಮೇಳ ಇಲ್ಲ. ಕಡೆ ಮೋಹನ್ ದಾಸ್ ಶೆಣೆಯರ ಕರ್ಕೊಂಡು ಹೋದ್ರು ಇಲ್ಲಿ ಮೂಲ್ಕಿ ಮೇಳಕ್ಕೆ.
ಅಂದ್ರೆ ನಿಮ್ಗೆ ಇದು ಫಸ್ಟ್ ಮೇಳ ಇದು ಕಳವಾಡಿ 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 ಮೇಳದಲ್ಲಿ ಏನು ಸರ್ ಬಾಲಗೋಪಾಲ ಮಾಡ್ತೀವಿ? ಬಾಲಗೋಪಾಲ ಅಲ್ಲ, ನಾನು ಹೀಗೆ ಹೋದ್ನಲ್ಲ, ಹಾ. ಕೋಡಂಗಿ ಮಾಡಿದೆ, ಒಂದು 15 ದಿವಸ ಕೋಡಂಗಿ ಮಾಡಿದೆ 15 ದಿವಸ ಮಾಡಿದ್ ಅಷ್ಟೇ. ಮತ್ತೆ ಬಂದ್ರಿ? ಇಲ್ಲ ಬರಲಿಲ್ಲ 15 ದಿವಸ ಕೋಡಂಗಿ ಮಾಡಿದೆ. ಆಮೇಲೆ ಅಲ್ಲಿ ಕೆಲಸಕ್ಕೆ ಜನ ಇಲ್ಲ. ನಾನು ಲಕ್ಷ್ಮಣ್ ಭಂಡಾರ ಹಾಸಿಗಾರ ಮಾಡ್ತಾರೆ ಅವರು, ಮತ್ತೊಬ್ಬ ನಾಗರಾಜ ಅಂತೇಳಿ ಇಲ್ಲಿ ಸಾವಳ ಮೇಳದಲ್ಲಿ ಇಲ್ಲ ಈಗ, ಮತ್ತೊಂದು ಅಲ್ಲಿ ಹೊಸಂಗಡಿಯಲ್ಲಿ ಕಲ್ಲುಗುಡ್ಡಿ ರತ್ನಾಕರ ಅಂತ ನಾವು 4 ಜನ ಲಕ್ಷ್ಮಣ್ ನಾಯ್ಕರು, ಲಕ್ಷ್ಮಣ್ ಭಂಡಾರರು, ಇದು ಗಣಪತಿ ಬೆಳಿಗ್ಗೆ ಕೆಲಸ, ನಾವು 3 ಜನ ಈ ರಂಗಸ್ಥಳ ಚೌಕಿ ಮಾಡುದು ಇದೇ ಮಾಡಿ ಬಹಳ ಕಷ್ಟದಲ್ಲಿ ರೆಡಿ ಮಲ್ಕೊಳ್ಳೋದೇನೋ ಮುಗ್ದ ಮೇಲೆ ಮಲಗೋದು ರಂಗಸ್ಥಳದಲ್ಲೇ ಮಲಗೋದು ನಾವು. ಆಮೇಲೆ ಅದ್ ಮಾಡಿ ಆಮೇಲೆ ಒಂದು 15-20 ದಿನಕ್ಕೆ ನನಗೆ ಅವರು ಕಿಂಜಿ ರಘುವಣ್ಣ ಅಂತೇಳಿ ಮಂದಿರ ಮದ ಇದ್ರು, ಅವ್ರು ಕ್ಯಾದಿ ಮಲ್ಲಿ ಕಟ್ಲಿಕ್ಕೆ ಅಭ್ಯಾಸ ಮಾಡಿದ್ರು. ಅವ್ರು ಕಳ್ಸಿಕೊಟ್ಟು ಗುರುಗಳು ಕ್ಯಾದಿ ಮಲ್ಲಿ ಕಟ್ಟಿ ಅಭ್ಯಾಸ ಮಾಡಿದೆ. ಹಂಗೆ ಅದೊಂದು ವರ್ಷ ತಿರುಗಾಟ ಆಯ್ತು. ಬಾಲಗೋಪಾಲ ಮಾಡಿದ್ರೆ 15-20 ದಿವಸಕ್ಕೆ ನಾನು ಕ್ಯಾದಿ ಮಲ್ಲಿ ಕಟ್ಟಿ ಬಾಲಗೋಪಾಲ ಯಾರು ಹೇಳಿಕೊಟ್ರು? ಹೀಗೆ ಕಲ್ತದಲ್ಲಿ, ಹೀಗೆ ನಾನು ಅಂತ ಸರಿ ಇದಿಲ್ಲ. ಆಮೇಲೆ ನಾನು ಮೂಲ್ಕಿ ಮಳಕ ಹೋದೆ 2ನೇ ವರ್ಷ. ನನಗೆ ತಿದ್ದಿದ್ದು ಅಂತ ಹೇಳಿದ್ರೆ ರಮೇಶ್ ಭಂಡಾರ್, ಅವ್ರದ್ದು ನಿತ್ವೇಶ ನಂದು ನಿತ್ವೇಶ. ರಮೇಶ್ ಭಂಡಾರ್ ನಾನು ಹಾಸಿಗಾರ ಇದ್ರಲ್ಲ, ಅವರು ನಾನು ನಿತ್ವೇಶ ಮೂಲ್ಕಿ ನಿಮ್ಗೆ ಹೇಳಿಕೊಟ್ರೆ ಅವ್ರ ರಂಗದಲ್ಲಿ ಅವ್ರು ಕಂಡೇ ಕೊಲ್ದ ಅಭ್ಯಾಸ ಆಯ್ತು ಸ್ವಲ್ಪ ಕುಣಿಲಿಕ್ಕೆ. ಮತ್ತೆ ತಾಳ ಗಿಳ ಎಲ್ಲ ಬರುದಿಲ್ಲ ನಮ್ಗೆ, ಮತ್ತೆ ಬಾರಿಸಿದ ಕುಣಿತೇವೆ, ತಪ್ಪದಿಲ್ಲೇ ಕುಣಿತೇವೆ. ಅದ್ರ ಮೊದ್ಲು ಆತರ ಕಲ್ತ್ರಿ ನೀವು? ನೀವಾಗಿ ಕಲ್ತ್ರಿ ನೋಡಿ ನೋಡಿ? ಅದ್ರ ಕಳವಡಿ ಮೇಳದಲ್ಲಿ ನೀವು ಸ್ವಲ್ಪ ಕ್ಯಾದಿಗೆ ಮುಂಡ್ಲಿ ಕಟ್ಲಿಕ್ಕೆ ಕಲ್ತ್ರಿ, ಅದು ಕಷ್ಟ ಅಲ್ಲ ಸರ್? ಫಸ್ಟ್ ಹೋಗುದು ಮೇಳ ಅಂದ್ರೆ ಮೇಳ ಜೀವನ ಅಂದ್ರೆ ಎಂತಂದ್ರೆ ಗೊತ್ತಾ? ಅಂದ್ರೆ ಮನೆಯಲ್ಲಿ ಅಷ್ಟು ಏನಾರ ಇತ್ತ ಸಮಸ್ಯೆ ಇತ್ತ? ಮನೆ ಸಮಸ್ಯೆ ಇಲ್ಲ, ನಿಮ್ಮ ಆಸಕ್ತಿಯಿಂದ ಹೋದ್ ನೀವು? ಆಸಕ್ತಿಯಿಂದ ಅವ್ರು ಬಾ ಅಂತ ಹೇಳಿದ್ರಲ್ಲ ಅವ್ರೊಟ್ಟಿಗೆ. ನಿಮ್ಮ ಅಣ್ಣ ಯಾರು ಹೋಗಿಲ್ಲ? ನಿಮ್ಮ ಯಾರು ಅವ್ರು ಯಾರಿಲ್ಲ, ನೀವು ಮಾತ್ರ ಈಗ ಆಸಕ್ತಿ ಬಂತು ಅಲ್ಲ, ದೇವ್ರು ಕರ್ಸ್ಕೊಂಡ್ರು ಬಾ ಬಾ ಅಲ್ಲಿಂದ ಸರಾವಾಗಿ ನಾನೇನ್ ನೋಡ್ಲಿಲ್ಲ, ಬರ್ತಾ ಅಲ್ಲ. ಕಳವಾಡಿ ಮೇಳ 1 ವರ್ಷ, ಕಳವಾಡಿ ಮೇಳ ಆದ್ಮೇಲೆ ತೆಂಕುತಿಟ್ಟಿಗೆ ಹೋದ್ರಿ? ಬಡಗದು ಮೂಲ್ಕಿ ಮೇಳ ಮೂಲ್ಕಿ ವೆಂಕಟರಮಣ ದೇವಸ್ಥಾನ, ಬಪ್ಪನಾಡು ದೇವಸ್ಥಾನದ ಅಪೋಸಿಟ್ ಒಳಗೆ ಹೋಗ್ಬೇಕು. ಬಪ್ಪನಾಡು ಮೇಳ ಅಲ್ಲ, ಇನ್ನೊಂದು ಮೇಳ ವೆಂಕಟರಮಣ ದೇವಸ್ಥಾನದ ಮೇಳ ಅಲ್ಲಿಗೆ ನಿಂತು ಬಿಡುತ್ತೆ. ಅವ್ರ ದೊಡ್ಡ ಅಲ್ಲಿ ಯಾರೆಲ್ಲ ಇದ್ರು ಸರ್? ಜಗನ್ನಾಥ್ ಶೆಟ್ಟಿ 2ನೇ ವೇಷ, ಮೋಹನ್ ದಾಸ್ ಶೆಣಿಯರು, ಕುಮಟಾ ಗೋವಿಂದ ನಾಯ್ಕರ, ಈರೋಡಿ ಗೋವಿಂದಪ್ಪ, ದೊಡ್ಡ ಸೊಟ್ಟ ಅವಾಗ. ಅದೊಂದು ವರ್ಷ ತಿರುಗಾಟ ಮಾಡಿದ. ಆ ಮೇಳ ನಿತ್ತಲ್ಲಿ. ಅಲ್ಲಿ ನೀವು ಏನ್ ಮಾಡಿದ್ರಿ? ಬಾಲಗೋಪಾಲ ಅಲ್ಲಿ ಸಲೀಸಾಯ್ತು. ಬಾಲಗೋಪಾಲ ಕ್ಯಾದಿಗೆ ಮುಂಡ್ಲೆ ಕಟ್ಟಿಗೆಲ್ಲ ಆಯ್ತಾ? ಎಲ್ಲ ಅಭ್ಯಾಸ ಆಯ್ತು. ಅದೊಂದು ಮರ್ಯಾದೆ ಘಟನೆ ಅಂತ ಹೇಳಿದ್ರೆ, ಕ್ಯಾದಿ ಮುಂದ್ಲಿ ಕಟ್ಕೊಂಡು ನಿಂತ್ಕೊಂಡಿದ್ದೇನೆ ನಾನು. ಕಟ್ಟುದಲ್ಲ ಕ್ಯಾದಿ ಮುಂದ್ಲಿ, ಅವಾಗ ಅಟ್ಟೆ ಇಟ್ಟು ಕಟ್ಟುದಲ್ಲ, ಅದು ಪೇಟ ಕೆಳ ನೇಲ್ತಾ ಇತ್ತು. ನಾನು ಸಿಕ್ಸ್ಕೊಳ್ಬೇಕು ಕೆಳಗೆ, ಹಿಂದೆ ಪಾಗುಂಟು ವಾಯಿಲಿಂದ ಕೆಳಗೆ ನೇಲ್ತಾ ಇತ್ತು. ಜಗನ್ನಾಥ್ ಶೆಟ್ರು ಬಂದ್ಕೊಂಡು ತೋರಿಸಿ, ಅದೇ ನಾವು ನೇಲುವುದು ಸರಿಯಾಗಿ ಸಿಕ್ಸ್ಕೊಳ್ಲಿಕ್ಕೆ ಆಗುದಿಲ್ಲ. ಜಗನ್ನಾಥ್ ಶೆಟ್ರು ಮರೆಯಲಾಗಿದ್ದು. ಆಗ್ಲಿಕ್ಕೆ ಗೊತ್ತಾಗಲ್ಲ, ಸಣ್ಣವಲ್ಲ. ಮೂಲ್ಕಿ ಮೇಳ ಮೇಲೆ ಕಮಲಶಿಲೆ ಮೇಳ. ಹೇಗಾಯ್ತು ಅಂದ್ರೆ ಮೂಲ್ಕಿ ಮೇಳದಲ್ಲಿ ಒಳ್ಳೆ ತಿರುಗಾಟ ಆಯ್ತು, ಸ್ವಲ್ಪ ಕಲ್ತ್ರಿ. ಆಗ ನಿಮ್ಮೊಟ್ಟಿಗೆ ಯಾರಿದ್ರು ಸರ್? ಒಟ್ಟಿಗೆ ನೀವು ಭಂಡಾರಿ ಅವರಿದ್ರು? ರಮೇಶ್ ಭಂಡಾರಿಂದಲೇ ಕಲ್ತದ್ದು ನಾನು ಹೆಜ್ಜೆ, ಅವರಿಂದಲೇ ರಂಗಸ್ಥಳದಲ್ಲಿ ಕಲ್ತದ್ದು, ಕುಂತ ಅಭ್ಯಾಸ ಆಯ್ತು ನಾನು. ಮತ್ತೆ ನೀವು ಈ ಬಾಲ್ಯದಲ್ಲಿ ಶಾಲೆಯಲ್ಲಿ ಹೋಗುವ ಟೀಚರ್ಸ್ ಅಂತ ಸಾಂಸ್ಕೃತಿಕ ಸೇರಿಸಲಿಲ್ಲ? ಏನಿಲ್ಲ. ಹೇಗಿದ್ರಿ? ಕಲ್ಲಿಗೆ ಹುಷಾರಿದ್ರು ಸರ್? ಯಾರು? ನೀವು ಹುಷಾರಿದ್ರ ಕಲ್ಲಿಗೆ? ಅಡ್ಡಿಲ್ಲ, ಅವಾಗೆಲ್ಲ ಎಂತ ಯಾವ್ದು ಕಷ್ಟ ಸಬ್ಜೆಕ್ಟ್? ಒಂದ್ ಸಬ್ಜೆಕ್ಟ್ ಯಾವ್ದು ಕಷ್ಟ ಇಲ್ಲ. ನಮ್ ಕಷ್ಟ ಸುಖ ನಮ್ಗೆ ಅವಾಗ ನೆನಪೇ ಇಲ್ಲ. ನಮ್ ಕಷ್ಟ ಎಲ್ಲ ಕಷ್ಟವೇ, ಎಲ್ಲ ಕಷ್ಟ. ಅದಕ್ಕೆ ಬಿಟ್ಟು ಬಿಟ್ರ? ಶಾಲೆಗೆ ಹೋಗ್ತಿದ್ರ? ಏನ್ ಸಮಸ್ಯೆ ಇರ್ಲ. ಶಾಲೆ ಹೋಗುದಂದ್ರೆ ನಮ್ಮ ಬಾಲ್ಯ ಜೀವನದಲ್ಲಿ ಹುಡುಗರ ಮಕ್ಕಳೆಲ್ಲ ಸಿಕ್ಕಿದ್ರು, ನಮ್ಮ ಆತ್ಮೀಯತೆಯಲ್ಲಿ ಶಾಲೆ ಹೋಗುದು. ಹಾಗೆ 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 ಖುಷಾಲ್, ಖುಷಿ ಖುಷಿಲೇ ಕಲೀಲಿಕ್ಕೆ ಅಂತ. ಹಾಗೆ ಒಂದು ಉತ್ತಮ ಬಾಲ್ಯ ಜೀವನ ಅಲ್ಲ ಸರ್? ಹಾಗೆ ಹಾಗೆ. ಮತ್ತೆ ತಂದೆಯವರು ಅಲ್ಲ? ತಂದೆಯವರು ಕೂಲಿ ಕೆಲಸದವ್ರೆ ನಾವು ಅವಾಗ. ಹೌದು. ಈಗ ತಂದೆಯವರು ಇಬ್ರು ಇಲ್ಲ. ಹೇಗೆ ಅಂದ್ರೆ ಅವ್ರಿಗೇನು ವಯಸ್ಸಾಗಿತ್ತು? ಹಾಗೆ ನಿಮ್ಮ ಅಣ್ಣ ಮತ್ತೆ ಅಕ್ಕ ಅಲ್ಲ ಸರ್? ಅಣ್ಣ ಅಕ್ಕನಿಗೆ ಇಲ್ಲೇ ಶಂಕರನಾರಾಯಣದಲ್ಲಿ ಕೊಟ್ಟಿದ್ದು, ಮದುವೆ ಮಾಡಿ. ಶಂಕರನಾರಾಯಣ ಕೊಟ್ಟಿದ್ದು. ಅಣ್ಣನಿಗೆ ಒಂದು ಮದುವೆ ಆಗಿತ್ತು, ಹೆಂಡತಿ ತಿರಿಯೋರು, ಗಂಡು ಮಗು ಇದ್ದ ಒಬ್ಬ. ಆಮೇಲೆ ಮತ್ತೆ ಮದುವೆ ಅವರು ತಿರಿಯೋದ್ರು. ಇಬ್ರು ಇಲ್ಲ, ಹೆಂಡತಿ ಇಬ್ರು ಇಲ್ಲ. ಅಣ್ಣ ಮಾತ್ರ ಮನೇಲಿ ಇರೋದು. ಎಲ್ಲಿ ಮನೆ? ಉಳ್ಳೂರಿನಲ್ಲಿ. ನೀವು ಇಲ್ಲಿ ಬಂದು ಇಲ್ಲಿ ಬಂದು ಜಾಗ ತಕೊಳ್ಳಿದಲ್ಲ, ಇದಿಲ್ಲೇ ನನ್ನ ಹೆಂಡತಿ ಮನೆ ಕೆಳಗೆ, ಇಲ್ಲೇ ಕೆಳಗೆ ನಿಮ್ದು ಜಾಗ? ನಮ್ಮ ಹೆಂಡತಿ ಮನೆ ಜಾಗ ಇದೆ. ನಾವು ಮನೆ ಕಟ್ಟಿದ್ರಿ. ಹಾಗೆ ಹಾಗೆ ಹಾಗೆ. ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಮನೆ ಕಟ್ಟಿ 12 14 ವರ್ಷ ಆಯ್ತು. ಹಾಗೆ ಹಾಗೆ.
ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ ತಿಳಿಸಿದ್ರಿ, ಸಹೋದರ ಸಹೋದರ ಬಗ್ಗೆ ತಿಳಿಸಿದ್ರಿ, ಯಕ್ಷಗಾನ ಆಸಕ್ತಿ ಬಗ್ಗೆ ಕೂಡ ತಿಳಿಸಿದ್ರಿ. ಹಾಗೆ ಮುಂದಿನ ಏನು ಪಯಣ ಏನಿದೆ ಅದನ್ನ ಮುಂದಿನ ಎಪಿಸೋಡ್ ಅಲ್ಲಿ ಮಾತನಾಡೋಣ ಸರ್. ಹಾಗೆ ಎಪಿಸೋಡ್ ನ ಇಲ್ಲಿಗೆ ನಿಲ್ಲಿಸೋಣ. ಹಾಗೆ ಉತ್ತಮ ರೀತಿಯಲ್ಲಿ ನಮಗೆ ಮಾತಿನ ಮೂಲಕ ಬೆಂಬಲ ನೀಡಿದ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ನಾರಾಯಣ ನಾಯ್ಕ್ ಸರ್ ಅವರ ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ ಇರತಕ್ಕಂತ ಮಾಹಿತಿ. ಹಾಗೆ ಅವರು ಮುಂದೆ ಬಹಳಷ್ಟು ಮೇಳಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಅದೇ ರೀತಿ ಅವರ ಮುಂದಿನ ಸಾಧನೆ ಹಾದಿಯನ್ನ ಮುಂದಿನ ಎಪಿಸೋಡ್ ನಿಮ್ಗೆ ತಿಳಿಸ್ತೇವೆ. ವೀಕ್ಷಿಸಿ ತಮಗೆಲ್ಲರಿಗೂ ಪ್ರೀತಿ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನಮಸ್ಕಾರ.